ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರೀ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ ಶಾಲೆ ವತಿಯಿಂದ ಆನ್ಲೈನ್ ತರಗತಿಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನೀವು ಸ್ವರಗಳು ಮತ್ತು ಕನ್ನಡ ಅಂಕಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಹಾಗೆ ಹಲವು ಅಭ್ಯಾಸ ಹಾಳೆಗಳನ್ನು ಕೂಡ ಅಭ್ಯಾಸ ಮಾಡಿದ್ದೀರಿ. ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ಕೂಡ ಅಭ್ಯಾಸ ಹಾಳೆಗಳನ್ನು ಅಭ್ಯಾಸ ಮಾಡೋಣ. ನೋಡಿ ಮಕ್ಕಳೇ, ಅಭ್ಯಾಸ ಹಾಳೆ 11. ಅಭ್ಯಾಸ ಹಾಳೆ 11. ಪ್ರಶ್ನೆ ಸಂಖ್ಯೆ 1. ಈ ಕೆಳಗೆ ಕೊಟ್ಟಿರುವ ಕನ್ನಡ ಅಂಕಿಗಳನ್ನು ತಿದ್ದಿ ಬರೆ. ಇಲ್ಲಿ ನೋಡಿ ಮಕ್ಕಳೇ, ಯಾವ ಅಂಕಿ ಇದು? ಯಾವ ಅಂಕಿ? 1 ಎಂದು ಹೇಳುತ್ತಾ ನೀವು ಇದನ್ನ 7 ಬಣ್ಣದ ಕ್ರಯಾನ್ಗಳಿಂದ ತಿದ್ದಿ ಬರೆಯಬೇಕು. ಇಲ್ಲಿ ಎಷ್ಟು ಕಾರಿದೆ? 1. ಎಷ್ಟು? 1. ಹಾಗೆ ಕೆಳಗೆ ಕೊಟ್ಟಿರುವ ಸ್ಥಳದಲ್ಲಿ ಇವುಗಳನ್ನು ಬರೆಯಬೇಕು. ಹಾಗೆ ನೋಡಿ ಮಕ್ಕಳೇ, ಇದು ಎಷ್ಟು? ನೋಡಿ, ಇಲ್ಲಿ ಬಾಲ್ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಬಾಲ್ಗಳಿವೆ ನೋಡಿ? ಯಸ್, 2. ಎಷ್ಟಿದು? 2. ಇದನ್ನು ಕೂಡ ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಯನ್ನು ದುಂಡಾಗಿ ಬರೆಯಬೇಕು. ಅದೇ ರೀತಿಯಾಗಿ ಅಭ್ಯಾಸ ಹಾಳೆ 12. ಅಭ್ಯಾಸ ಹಾಳೆ 12. ಪ್ರಶ್ನೆ ಸಂಖ್ಯೆ 1. ಈ ಕೆಳಗೆ ಕೊಟ್ಟಿರುವ ಕನ್ನಡ ಅಂಕಿಗಳನ್ನು ತಿದ್ದಿ ಬರೆಯಿರಿ. ನೋಡಿ ಮಕ್ಕಳೇ, ಎಷ್ಟಿದು ಸಂಖ್ಯೆ? ಇಲ್ಲಿ ಚಿತ್ರಗಳಿವೆ ನೋಡಿ, ಅವುಗಳನ್ನು ಎಣಿಸಿ ನೋಡೋಣ ಎಷ್ಟಿವೆ ಎಂದು. 1, 2, 3. ಎಷ್ಟು? 3. ಎಷ್ಟಿವೆ? 3 ಎಂದು ಹೇಳುತ್ತಾ ಇದನ್ನು ಕೂಡ ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ನೀವು ದುಂಡಾಗಿ ಬರೆಯಬೇಕು. ಹಾಗೆ ಸಂಖ್ಯೆ 4. ಸಂಖ್ಯೆ 4. ಇಲ್ಲಿ ಎಷ್ಟು ಅಂಕಿಗಳಿವೆ? 1, 2, 3, 4. ಎಷ್ಟು ಅಂಕಿಗಳಿವೆ? 4. ಇವುಗಳನ್ನು ಎಣಿಸಿ ಇಲ್ಲಿ ಕೊಟ್ಟಿರುವ ಅಂಕಿಯನ್ನು ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ದುಂಡಾಗಿ ಬರೆಯಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಅದೇ ರೀತಿಯಾಗಿ ಅಭ್ಯಾಸ ಹಾಳೆ 13. ಅಭ್ಯಾಸ ಹಾಳೆ 13. ಪ್ರಶ್ನೆ ಸಂಖ್ಯೆ 1. ಈ ಕೆಳಗೆ ಕೊಟ್ಟಿರುವ ಕನ್ನಡ ಅಂಕಿಗಳನ್ನು ತಿದ್ದಿ ಬರೆಯಿರಿ. ನೋಡಿ ಮಕ್ಕಳೇ, ಎಷ್ಟಿದು? 5. 5. ಎಷ್ಟಿದು ಸಂಖ್ಯೆ? 5. ಇದನ್ನು ಕೂಡ ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ದುಂಡಾಗಿ ಬರೆಯಬೇಕು. ಹಾಗೆ ನೋಡಿ, ಇಲ್ಲಿ ಹೂಗಳು ಎಷ್ಟಿವೆ ಎಣಿಸಿ. 1, 2, 3, 4, 5, 6. ಎಷ್ಟು ಹಾಗಾದರೆ ಈ ಸಂಖ್ಯೆ? 6. ಎಷ್ಟು? 6. ಇದನ್ನು ಕೂಡ ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ದುಂಡಾಗಿ ಬರೆಯಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗೆ ಅಭ್ಯಾಸ ಹಾಳೆ 14. ಅಭ್ಯಾಸ ಹಾಳೆ 14. ಪ್ರಶ್ನೆ ಸಂಖ್ಯೆ 1. ಈ ಕೆಳಗೆ ಕೊಟ್ಟಿರುವ ಕನ್ನಡ ಅಂಕಿಗಳನ್ನು ತಿದ್ದಿ ಬರೆಯಿರಿ. ಇದು ಎಷ್ಟು? 7. ಎಷ್ಟು? 7. ನೋಡಿ, ಇಲ್ಲಿ ಬಾಳೆಹಣ್ಣುಗಳಿವೆ, ಅವುಗಳನ್ನು ಎಣಿಸಿ
1 2 3 4 5 6 7 ಎಷ್ಟು ಬಾಳೆಹಣ್ಣುಗಳಿವೆ? 7. ಅದೇ ರೀತಿಯಾಗಿ ಇದನ್ನು ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ತುಂಡಾಗಿ ಬರೆಯಬೇಕು. ಅದೇ ರೀತಿಯಾಗಿ 8 ಸಂಖ್ಯೆ ಎಷ್ಟಿದು? 8. ಇಲ್ಲಿ ನೋಡಿ ಮರಗಳಿವೆ, ಅವುಗಳನ್ನು ಎಣಿಸಿ ಮಕ್ಕಳೇ. 1 2 3 4 5 6 7 8. ಎಷ್ಟು ಮರಗಳಿವೆ? 8 ಮರಗಳಿವೆ. ಇದನ್ನು ಕೂಡ ತಿದ್ದಿ ಬರೆದು ಇಲ್ಲಿ ಕೊಟ್ಟಿರುವ ಸ್ಥಳದಲ್ಲಿ ಇವುಗಳನ್ನು ದುಂಡಾಗಿ ಬರೆಯಬೇಕು. ಹಾಗೆ ಎಷ್ಟು ಗಂಟೆಗಳಿವೆ ಎಣಿಸಿ. 1 2 3 4 5 6 7 8 9. ಎಷ್ಟು? 9 ಗಂಟೆಗಳಿವೆ. ಇಲ್ಲಿ ಕೊಟ್ಟಿರುವ 9 ಅಂಕಿಯನ್ನ ತಿದ್ದಿ ಬರೆದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಬರೆಯಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಅಭ್ಯಾಸ ಹಾಳೆ 15. ಪ್ರಶ್ನೆ ಸಂಖ್ಯೆ 1. ಈ ಕೆಳಗೆ ಕೊಟ್ಟಿರುವ ಕನ್ನಡ ಅಂಕಿಯನ್ನು ತಿದ್ದಿ ಬರೆಯ. ಇಲ್ಲಿ ನೋಡಿ ಸೇಬು ಹಣ್ಣುಗಳಿವೆ, ಇವುಗಳನ್ನು ಎಣಿಸಿ ಮಕ್ಕಳೇ. 1 2 3 4 5 6 7 8 9 10. ಎಷ್ಟು ಸೇಬು ಹಣ್ಣುಗಳಿವೆ? 10. ಇದನ್ನು ಕೂಡ ಇಲ್ಲಿ ಕ್ರಯಾನ್ಗಳಿಂದ ತಿದ್ದಿ ಕೆಳಗೆ ಕೊಟ್ಟಿರುವ ಸ್ಥಳದಲ್ಲಿ ದುಂಡಾಗಿ ಬರೆಯಬೇಕು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2. ಈ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಉಚ್ಚರಿಸುತ್ತಾ ನಕಲು ಮಾಡಿ. ಇಲ್ಲಿ ನೋಡಿ ಮಕ್ಕಳೇ, 1 ರಿಂದ 10ರವರೆಗೆ ಅಂಕಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಬರೆಯಲು ಸ್ಥಳವನ್ನು ಬಿಟ್ಟಿದ್ದಾರೆ. ಇವುಗಳನ್ನು ನೀವು ಉಚ್ಚರಿಸುತ್ತಾ ನಕಲು ಮಾಡಬೇಕು, ಬರೆಯಬೇಕು. ಹಾಗೆ ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3. ಈ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪೂರ್ಣಗೊಳಿಸಿರಿ. ಇಲ್ಲಿ ಕೆಲವೊಂದು ಅಂಕಿಗಳನ್ನು ಬಿಟ್ಟಿದ್ದಾರೆ. ಕ್ರಮವಾಗಿ 1 ರಿಂದ 10ರವರೆಗಿನ ಅಂಕಿಗಳನ್ನು ಬರೆಯಿರಿ. ಹಾಗೆ ಪ್ರಶ್ನೆ ಸಂಖ್ಯೆ 4. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಇಲ್ಲಿ ನಿಮಗೆ ಮೊದಲನೆಯದಾಗಿ ಅಂಕಿ 2 ಇದೆ. ಈ ಕಡೆ ಅಂಕಿ 2 ಎಲ್ಲಿದೆ? ಎಸ್, ಇಲ್ಲಿದೆ ಅಲ್ವಾ? ಒಂದೇ ರೀತಿ ಇರುವ ಅಂಕಿಗಳನ್ನು ನೀವು ಹೊಂದಿಸಿ ಬರೆಯಬೇಕು. ಅರ್ಥ ಆಯ್ತು ಅಲ್ವಾ ಮಕ್ಕಳೇ? ಹಾಗೆ ಪ್ರಶ್ನೆ ಸಂಖ್ಯೆ 5. ಈ ಕೆಳಗೆ ಕೊಟ್ಟಿರುವ ಅಂಕಿಗಳ ಗುಂಪಿನಲ್ಲಿ ಅಂಕಿ 8ಕ್ಕೆ ವೃತ್ತ ಹಾಕಿರಿ. ಇಲ್ಲಿ ಕೊಟ್ಟಿದ್ದಾರಲ್ವಾ ಅಂಕಿ 8. ಇಲ್ಲಿ ಕೆಲವೊಂದು ಅಂಕಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿರುವ ಅಂಕಿ 8ಕ್ಕೆ ಮಾತ್ರ ನೀವು ವೃತ್ತವನ್ನು ಹಾಕಬೇಕು. ಹಾಗೆ ಪ್ರಶ್ನೆ ಸಂಖ್ಯೆ 6. ಚಿತ್ರಗಳನ್ನು ನೋಡಿ ಅಂಕಿಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ ಮಕ್ಕಳೇ, ಇಲ್ಲಿ ಮೂಗು ಒಂದಿದೆ, ಪೆನ್ನು 2, ಚೆಂಡುಗಳು 7, ಬಾಟಲ್ 5, ಉಂಗುರ 8. ಈ ರೀತಿಯಾಗಿ ಚಿತ್ರಗಳನ್ನು ನೋಡಿ ಅವುಗಳನ್ನು ಎಣಿಸಿ ಇಲ್ಲಿ ಕೊಟ್ಟಿರುವ ಸರಿಯಾದ ಅಂಕಿಗಳಿಗೆ ನೀವು ಹೊಂದಿಸಿ ಬರೆಯಬೇಕು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 7. ಈ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ನೋಡಿ ಅಂಕಿಗಳನ್ನು ಬರೆಯಿರಿ. ಇಲ್ಲಿ ನೋಡಿ ಮಕ್ಕಳೇ, ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ಎಣಿಸಿ ಇಲ್ಲಿ
ಕೊಟ್ಟಿರುವ ಸ್ಥಳದಲ್ಲಿ ನೀವು ಅವುಗಳ ಸಂಖ್ಯೆಯನ್ನು ಬರೆಯಬೇಕು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 8, ಕೆಳಗೆ ಕೊಟ್ಟಿರುವ ಚಿತ್ರಕ್ಕೆ ಬಣ್ಣವನ್ನು ತುಂಬಿರಿ. ಇದು ಯಾವ ಚಿತ್ರ ಮಕ್ಕಳೇ? ಎಸ್, ಮಾವಿನ ಹಣ್ಣು. ಮಾವಿನ ಹಣ್ಣು ಇದು ಯಾವ ಬಣ್ಣದಲ್ಲಿರುತ್ತೆ? ವೆರಿ ಗುಡ್, ಹಳದಿ. ಯಾವ ಬಣ್ಣ? ಹಳದಿ. ಅದೇ ಬಣ್ಣವನ್ನ ನೀವು ಇಲ್ಲಿ ತುಂಬಬೇಕು. ಅರ್ಥ ಆಯ್ತವಲ್ಲ ಮಕ್ಕಳೇ? ಇಲ್ಲಿಯವರೆಗೂ ಎಲ್ಲ ಅಭ್ಯಾಸ ಹಾಳೆಗಳನ್ನ ನೀವು ಅಭ್ಯಾಸ ಮಾಡುತ್ತಾ ಬಂದಿದ್ದೀರಿ. ಹಾಗೆ ಯಾವುದಾದರೂ ಒಂದು ಅಭ್ಯಾಸ ಹಾಳೆಯನ್ನ ನೀವು ಮರೆತಿದ್ದರೆ ಅಥವಾ ಬಿಟ್ಟಿದ್ದರೆ ಅದನ್ನು 2/9/2020 ಅದನ್ನ ಪೂರ್ತಿಗೊಳಿಸಿ. ಯಾಕೆಂದರೆ ದಿನಾಂಕ 3/9/2020 ನಿಮಗೆ MCQ ಟೆಸ್ಟ್ ಅನ್ನ ನಡೆಸಲಾಗುತ್ತದೆ. ಅದಕ್ಕಾಗಿ ಯಾವುದೇ ಅಭ್ಯಾಸ ಹಾಳೆಯನ್ನ ನೀವು ಮರೆಯದೆ ಪೂರ್ತಿಗೊಳಿಸಿ. ಧನ್ಯವಾದಗಳು.